ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮಿಶಿತಾ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನೀವು ಎಲ್ಲ ಚೆನ್ನಾಗಿರ್ಬೇಕಂತ ದೇವ್ರನ್ನ ಕೇಳ್ತಾ, ನಿಮಗೆಲ್ಲ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಹೇಳ್ತಾ ಈ ವಿಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಕಣ್ರಿ. ನಾನು ನಿನ್ನೆ ನೈಟೇ ರಂಗೋಲಿ ಎಲ್ಲ ಬಿಡಿಸಿದ್ದೆ. ಬೆಳಗ್ಗೆ ಕೆಲಸಗಳು ಬೇಗನೆ ಆಗಲ್ಲ ಅಂತ ನಿನ್ನೆ ನೈಟೇ ರಂಗೋಲಿ ಎಲ್ಲ ಹಾಕಿದ್ದೆ. ಬೆಳಗ್ಗೆ 4 ಗಂಟೆಗೆ ಎದ್ದು ಕಸಗಳೆಲ್ಲ ತಳ್ಳಿ ರಫಾಗಿ ನೆನ್ನೆನೇ ಎಲ್ಲ ತೊಳ್ಕೊಂಡಿದ್ದೆ. ರಫಾಗಿ ಮಾತ್ರ ಹೊಸ್ಲಿಗೆಲ್ಲ ನೀರು ಹಾಕ್ಬಿಟ್ಟು ಹೊಸ್ಲು ಮುಂದೆ ರಂಗೋಲಿ ಹಾಕಿ ಅರಿಶಿನ ಕುಂಕುಮ ಎಲ್ಲ ಇಟ್ಟಿದ್ದೆ. ಯಾಕಂದರೆ ನಿನ್ನೆ ಎಲ್ಲ ಕ್ಲೀನಾಗಿ ತೊಳ್ದಾಕಿದ್ದೆ. ಬೆಳಗ್ಗೆ ಅಂದರೆ ಬೇಗ ಕೆಲಸಗಳಾಗಲ್ವಲ್ಲ, ಹಬ್ಬದ ಕೆಲಸ ಅಂದರೆ ಅಷ್ಟು ಬೇಗನೆ ಮುಗಿಯಲ್ವಲ್ಲ. ಅದಕ್ಕೆ ನೆನ್ನೆ ನೈಟೇ ಮನೆ ಮುಂದೆ ಎಲ್ಲ ನೀರು ಹಾಕಿ ಆಚೆ ಎಲ್ಲ ರಂಗೋಲಿ ಹಾಕಿದ್ದೆ. ಬರೀ ಹೊಸ್ಲು ಮಾತ್ರ ರಫಾಗಿ ತೊಳ್ಕೊಂಡು ಅರಿಶಿನ ಕುಂಕುಮ ಎಲ್ಲ ಇಕ್ಕಿ ತುಳಸಮ್ಮನಿಗೆಲ್ಲ ಅರಿಶಿನ ಕುಂಕುಮ ಎಲ್ಲ ಇಕ್ಕಿ ಸ್ನಾನ ಮುಗಿಸ್ಕೊಬಂದು ಕುಕ್ಕರ್ಗೆಲ್ಲ ಕಡಲೆಕಾಯಿ, ಅವರೆಕಾಯಿ, ಗೆಣಸುಗೆಡ್ಡೆ ಎಲ್ಲ ಹಾಕಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಬಿಟ್ಟು ಬೇಕಾದಷ್ಟೆಲ್ಲ ಉಪ್ಪು ಹಾಕ್ಕೊಂಡು ಕುಕ್ಕರ್ ವಿಜಿಲ್ಗೆ ಇಕ್ಕಿದೆ. ಸ್ನಾನ ಬಂದುಬಿಟ್ಟೆ. ಯಾಕಂದರೆ ಬೆಳಗ್ಗೆನೇ ಪೂಜೆ ಮಾಡಬೇಕು ಅಂತೇಳ್ಬಿಟ್ಟು ಎಲ್ಲ ನೈವೇದ್ಯ ಎಲ್ಲ ಇಡಬೇಕಲ್ಲ. ಇದೆಲ್ಲ ನಮ್ಮ ಸಂಪ್ರದಾಯ ಎಲ್ಲ. ಕಡಲೆಕಾಯಿ ಇವೆಲ್ಲ ಬೇಯಿಸ್ಕೊಂಡು ಪೊಂಗಲ್ ಮಾಡಿ ದೇವ್ರಿಗೆಲ್ಲ ನೈವೇದ್ಯ ಇಡಬೇಕಂತ ಕುಕ್ಕರೆಲ್ಲ ರೆಡಿ ಮಾಡ್ಕೊಂಡು ಸ್ಟೋವ್ಗೆಲ್ಲ ನಮಸ್ಕಾರ ಮಾಡ್ಕೊಂಡು ಸ್ಟೋವ್ ಹಚ್ಚಿ ಮತ್ತು ದೇವ್ರ ಮನೆ ಕಡೆ ಬಂದೆ. ಹೂವು ಎತ್ಕೊಂಡು ದೇವ್ರ ಬಾಗಿಲೆಲ್ಲ ತೆಗೆದೆ. ದೇವ್ರ ಮನೆ ಬಾಗಿಲೆಲ್ಲ ತೆಗೆದೆ. ಮತ್ತು ಇನ್ನೊಂದು ಏನು ನೆನಪಾಯ್ತಂದರೆ, ಅಯ್ಯೋ ಅಕ್ಕಿನೂ ಮತ್ತು ಹೆಸರುಬೇಳೆ, ಕಡಲೆಬೇಳೆ ಎಲ್ಲ ನೆನೆಸ್ಬಿಟ್ರೆ ಬೇಗನೆ ಪೊಂಗಲ್ ಆಗೋಗ್ಬಿಡುತ್ತಲ್ಲ ಅಂದ್ಕೊಂಡು ಮತ್ತೆ ಅಡುಗೆ ಮನೆ ಕಡೆ ಬಂದೆ. ದೇವ್ರ ಕೆಲಸ ಅಲ್ಲೇ ಬಿಟ್ಬಿಟ್ಟು ಈ ಕೆಲಸ ಮುಗಿಸ್ಕೊಂಡ್ರೆ ಮತ್ತೆ ದೇವ್ರಿಗೆಲ್ಲ ನಾವು ಹೂವು ಎಲ್ಲ ಇಡ್ಬೋದಲ್ವ. ಅದಕ್ಕೆ ಚೆನ್ನಾಗಿ ತೊಳ್ದು ಮತ್ತು ನೀರು ಹಾಕಿ ನೆನೆ ಹಾಕಿದೆ ಅದನ್ನು. ಮತ್ತು ಅಷ್ಟೊತ್ತಿಗೆ ನಾನು ಕುಕ್ಕರ್ಗೆ ಇಕ್ಕಿದ್ದೆಲ್ಲ ಅವರೆಕಾಯಿ, ಕಡಲೆಕಾಯಿ ಅದೆಲ್ಲ ಒಂದು ವಿಜಿಲ್ ಬಂದಮೇಲೆ ಮತ್ತೆ ಹಂಗೆ ಹಾಲು ಇಕ್ಬಿಟ್ಟೆ. ಪೊಂಗಲ್ಗೆ ಬೇಕಲ್ಲ, ಹಾಲು ಇಕ್ಬಿಟ್ಟು ಹಾಲಿಗೆ ಬೇಕಾದಷ್ಟು ನೀರು ಹಾಕ್ಬಿಟ್ಟು ಅದು ಒಂದು ಕಡೆ ಇದಾಗ್ತಾಯಿತ್ತು ಹಾಲು. ಮತ್ತು ಹಂಗೆ ನೆನೆಸಿದ್ದೆಲ್ಲ ಆ ಕಡೆ ದೇವ್ರ ಮನೆಗೆ ಹೋಗಿ ಹೂವು ಸ್ವಲ್ಪ ಇಕ್ಬಿಟ್ಟು ಬಂದೆ. ಮತ್ತು ಇದೆಲ್ಲ ನೆಂದಿತ್ತಲ್ಲ ಅಕ್ಕಿ, ಹೆಸರುಬೇಳೆ, ಕಡಲೆಬೇಳೆ ಎಲ್ಲ ಹಾಕ್ಬಿಟ್ಟು ವಿಜಿಲ್ ಬರಲಿ ಅಷ್ಟೊತ್ತು ಕುಕ್ಕರ್ ಅಂತ ವಿಜಿಲ್ ಬರಲಿ ಅಂತ ಕುಕ್ಕರ್ಗೆ ಇಕ್ಕಿದೆ. ಹಾಲು ಉಕ್ಕುತ್ತಾಯಿತ್ತು. ಆ ಕಡೆ ಹಾಲು ಇದು ಮಾಡಿಕೊಂಡು ಅಷ್ಟೊತ್ತಿಗೆ ಆ ಕಡೆ ಕಡಲೆಕಾಯಿ ಬೀಜ ಎಲ್ಲ ಸ್ವಲ್ಪ ತಣ್ಣಕ್ಕಾಗಲಿ, ಕಡಲೆಕಾಯಿ ಎಲ್ಲ ತಣ್ಣಕ್ಕಾಗಲಿ ಅಂತ ಅದು ಕುಕ್ಕರ್ ಓಪನ್ ಮಾಡಿದೆ. ಹಾಲು ಕುದಿ ಬಂತು. ಹಂಗೆ ಇದು ಕುಕ್ಕರು ಸ್ವಲ್ಪ ತಣ್ಣಗಾಯಿತು ಪೊಂಗಲ್ದು. ಎಷ್ಟು ಬೇಕೋ ಅಷ್ಟು ಹಾಲು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಕಲಿಸ್ತಾ ಇದ್ದೀನಿ. ಮತ್ತು ಬೇಕಾದಷ್ಟು ಬೆಲ್ಲ. ನಮ್ಮ ಮನೆಯಲ್ಲಿ ಕಪ್ಪು ಬೆಲ್ಲನೂ ಇತ್ತು ಮತ್ತು ಮಾಮೂಲಿ ಬೆಲ್ಲನೂ ಇತ್ತು. ಎರಡೂ ಹಾಕ್ಬಿಟ್ಟು ಮತ್ತು ಏಲಕ್ಕಿ ಪೌಡ್ರ್, ಅದನ್ನು 1-2 ಟೀ ಸ್ಪೂನ್ ಹಾಕಿ ಚೆನ್ನಾಗಿ ಕಲಿಸ್ತಾ ಇದ್ದೀನಿ ಕಣ್ರಿ. ಕಲಿಸಿದ್ಮೇಲೆ ಪಾತ್ರೆಗೆ ಶಿಫ್ಟ್ ಮಾಡಿಕೊಂಡೆ. ಕುಕ್ಕರೆಲ್ಲ ಆಲ್ಮೋಸ್ಟ್ ಗಲೀಜಾಗಿತ್ತು. ಆ ಕಡೆ ಒಂದು ಬಟ್ಲು ಇಟ್ಕೊಂಡು ತುಪ್ಪ ಎಷ್ಟು ಬೇಕೋ ಅಷ್ಟು ನಮ್ಗೆ ಬೇಕಾದಷ್ಟು ತುಪ್ಪ ಹಾಕ್ಕೊಂಡು ಸ್ವಲ್ಪ ಬಾದಾಮಿ, ಒಣ ದ್ರಾಕ್ಷಿ ಎಲ್ಲ ಹಾಕ್ಬಿಟ್ಟು ಬೇಯಿಸ್ಕೊಂಡು ಮತ್ತು ಇದಕ್ಕೆ ಹಾಕ್ಕೊಂಡೆ. ಪೊಂಗಲ್ಗೆ ಹಾಕ್ಕೊಂಡು ಸ್ವಲ್ಪ ಕಲಿಸ್ಬಿಟ್ಟು ಮತ್ತು ದೇವ್ರ ಮನೆ ಕಡೆ ಹೋದೆ. ದೇವ್ರ ಮನೆ ಕಡೆ ಆವಾಗಲೇ ಸ್ವಲ್ಪ ಹೂವು ಎಲ್ಲ ಇಕ್ಬಿಟ್ಟು ಬಂದೆ. ಸ್ವಲ್ಪ ದೇವ್ರ ಮನೆ ಎಲ್ಲ ರೆಡಿ ಮಾಡಿಕೊಂಡು ದೇವ್ರಿಗೆಲ್ಲ ರೆಡಿ ಮಾಡಿಕೊಂಡು ಅಲಂಕಾರ ಎಲ್ಲ ಮುಗಿಸಿ ಎಲ್ಲ ನೈವೇದ್ಯನೂ ಎಲ್ಲ ಇಕ್ಬಿಟ್ಟೆ. ಪೊಂಗಲ್ಲು ಮತ್ತು ಕೊಬ್ಬು, ಕಡಲೆಕಾಯಿ, ಕಡಲೆ ಬೀಜ ಮತ್ತು ಗೆಣಸುಗಡ್ಡೆ ಎಲ್ಲ ಇಕ್ಬಿಟ್ಟು ದೇವ್ರ ಮುಂದೆ ಪ್ರಾರ್ಥನೆ ಮಾಡ್ಕೊತಾ ಇದ್ದೀನಿ ಕಣ್ರಿ. ದೇವ್ರ ಮುಂದೆ ಎಲ್ಲ ಪ್ರಾರ್ಥನೆ ಮಾಡಿ ತೆಂಗಿನಕಾಯಿ ಎಲ್ಲ ಹೊಡ್ಕೊಂಬಂದೆ. ಏನೋ ತೆಂಗಿನಕಾಯಿ 3 ಇದು ಥರ ಆಗೋಯಿತು. ಸರಿಯಾಗಿ ಹೊಡಿಯೋಕ್ಕೆ ಬರಲಿಲ್ಲ. ತೆಂಗಿನಕಾಯಿ ಸರಿಯಾಗಿ ಹೊಡಿಯೋಕ್ಕೆ ಬರಲಿಲ್ಲ. ಮತ್ತು ದೇವ್ರಿಗೆಲ್ಲ ಧೂಪ ಆವಾಗಲೇ ಹಾಕಿದೆ. ಧೂಪದ ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ. ಮತ್ತು ಆರತಿ ಮಾಡ್ತಾ ಇರೋದು ನಮ್ಮ ಯಜಮಾನ್ರು ಬಂದು ವೀಡಿಯೋ ಕ್ಯಾಪ್ಚರ್ ಮಾಡಿದ್ರು. ಮನೆಯಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ನಾನೆಲ್ಲ ಪೂಜೆ ಮಾಡಿ ಎಲ್ಲ ದೇವ್ರಿಗೂ ನಮಸ್ತೆ ಮಾಡಿ ಸಂಕ್ರಾಂತಿ ಹಬ್ಬ ನಮಗೆಲ್ಲ ಒಳ್ಳೇದು ಮಾಡಲಿ, ನಮಗೆಲ್ಲ ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಪ್ಪ ಅಂತ ಕೈ ಮುಗಿದು ಆಚೆ ತುಳಸಮ್ಮನಿಗೆಲ್ಲ ಕೈ ಮುಗಿದು ಆಚೆ ಸೂರ್ಯ ದೇವರಿಗೆಲ್ಲ, ಸೂರ್ಯ ಸ್ವಾಮಿಗೆಲ್ಲ ನಮಸ್ಕಾರ ಮಾಡ್ಕೊಂಬಂದು ನನ್ನ ಮಗಳಿಗೆ ಆರತಿ ಕೊಟ್ಟೆ. ಅವಳ ಆರತಿ ತಗೊಂಡ್ಮೇಲೆ ನಮ್ಮ ಯಜಮಾನ್ರಿಗೆಲ್ಲ ಆರತಿ ಕೊಟ್ಟು ಹಂಗೆ ನಮ್ಮ ಅಜ್ಜಿ ಅಡುಗೆ ಮನೆಯಲ್ಲಿತ್ತು. ಅವ್ರಿಗೆಲ್ಲ ಆರತಿ ಕೊಟ್ಟು ಇವತ್ತಿನ ಮಕರ ಸಂಕ್ರಾಂತಿ ಹಬ್ಬ ನಮಗೆಲ್ಲ ಒಳ್ಳೇದು ಮಾಡಲಿ ಅಂತ ತಿಳ್ಕೊಂಡು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್.